ಸೆಮಿಫೈನಲ್ ಈ ಸುತ್ತಲ್ಲಿ ಮುಂದಿನ ಕಂಟೆಸ್ಟೆಂಟ್ ಪ್ರಶಾಂತ್ ಎನ್ ಹಿಂದಿನ ಸಂಚಿಕೆಯಲ್ಲಿ ಹಾಡಿದ್ದರು ಆಟ ಹುಡುಗಾಟವು. ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಯಾವ ಗೀತೆಯನ್ನು ಹಾಡಿ ತಮ್ಮ ಪ್ರದರ್ಶನವನ್ನ ಈ ವೇದಿಕೆ ಮೂಲಕ ನೀಡ್ತಾ ಇದ್ದಾರೆ ಪ್ರಶಾಂತ್ ಎನ್ ಅವರಿಗೆ ಸ್ವಾಗತಿಸುವ ಚಪ್ಪಾಳೆ ತಟ್ಟುವ ಮೂಲಕ. ಸೂಪರ್ ಪ್ರಶಾಂತ್. ಏನ್ರಿ ರಾಕಿಂಗ್ ಸ್ಟಾರ್ ಇಮಿಟೇಟ್ ಮಾಡ್ತಾ ಇದ್ದೀರಾ? ರಾಕಿಂಗ್ ಸ್ಟಾರ್ ಇಮಿಟೇಟ್ ಮಾಡ್ತಾ ಇದ್ರಿ? ನೀನೇ ರಾಕಿಂಗ್ ಸ್ಟಾರ್, ನೀನು ರಾಕಿಂಗ್ ಸ್ಟಾರ್ ಥರ ನೀನು ಇಮಿಟೇಟ್ ಮಾಡ್ತೀವಿ. ವಾ ಸೂಪರ್ ಸೂಪರ್, ಚೆನ್ನಾಗಿದೆ. ಇದನ್ನೇ ರೂಢಿಸ್ಕೊಳ್ಳಿ. ಎಸ್, ಇವತ್ತು ಹೊಸ ವರ್ಷ. ಈ ಹೊಸ ವರ್ಷವನ್ನು ನಮ್ಮ ಒಂದು ವೇದಿಕೆಯಲ್ಲಿ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಒಂದು ಫಿಶ್ ಪಾಂಡ್ ಇದೆ. ಆ ಫಿಶ್ ಪಾಂಡಲ್ಲಿ ಹೋಗಿ ನೀವೊಂದು ಫಿಶನ್ನು ತರಬೇಕು. ಓಕೆನಾ ಪ್ಲೀಸ್? ವಾ ಸೂಪರ್ ಸೂಪರ್ ಸೂಪರ್. ಪ್ರಶಾಂತ್ ಅವರಿಗೆ ಸಿಕ್ಕಿದೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಿಶ್. ಗಂಡ ಹೆಂಡಿರ ನಡುವಿನ ಜಗಳದ ಹಾಸ್ಯ ಪ್ರಸಂಗ, ಅದನ್ನು ಸ್ವಲ್ಪ ಚುಟುಕಾಗಿ ಇಲ್ಲಿ ಪ್ರದರ್ಶನ ಮಾಡುವ ಮೂಲಕ ನಮ್ಮನ್ನು ರಂಜಿಸಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ನಂತರ ನಿಮಗೆ ಗೀತೆಯನ್ನು ಹಾಡಿ. ಓಕೆನಾ? ಆಲ್ ದ ಬೆಸ್ಟ್. ಏನ್ ಮಾಡ್ತಾ ಇದೀಯಾ? ಅಡಿಗೆ ಮಾಡ್ತಾ ಇದ್ದೀನಿ ರೀ. ಏನ್ ಮಾಡಿದ್ಯಾ? ಪಲಾವ್ ಮಾಡಿದ್ದೀನಿ. ಬೇಕಾಗಿಲ್ಲ, ಊಟ ಮಾಡ್ಕೊಂಡು ಬಂದೆ. ಹಾಗಿದ್ರೆ ಮನೇಲಿ ಫೋನ್ ಮಾಡಿ ಯಾಕೆ ಪಲಾವ್ ಮಾಡ ಅಂತ ಹೇಳಿದ್ರಿ? ನನ್ನೆಷ್ಟು ಕಣೆ ಅದು. ನೀವು ಮಾಡ್ತೀಯ ಮಾಡು, ಇಲ್ಲ ಮನೆ ನಿಮ್ಮ ಅಪ್ಪ ಮನೆಗೆ ಇಷ್ಟೇನಾ ವರದಕ್ಷಿಣೆ ಕೊಟ್ಟು ಗಂಡನ ಮನೆಗೆ ಬಂದಿದ್ದಕ್ಕೆ? ಬರಲ್ಲ. ಸೂಪರ್ ಸೂಪರ್ ಪ್ರಶಾಂತ್, ಮದುವೆ ಆದ್ಮೇಲೆ ಈ ತರ ಇರೋದಿಲ್ಲ ಅನ್ಕೋಬೇಡ್ರಿ. ಜಸ್ಟ್ ಇಲ್ಲ ಅಷ್ಟೇ. ಅದು ಗೌಡ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಅದನ್ನು ತುಂಬಾ ನೀವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ಕೋಬೇಡ. ಇಲ್ಲ ಸರ್, ಹೇಳೋದು ಅವ್ರ ಕೆಲಸ, ಕೇಳೋದೇನು ಧರ್ಮ. ಓಕೆನಾ? ರೈಟ್. ಎಸ್ ಪ್ರಶಾಂತ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಸ್, ಹೀಗೆ ಮಸ್ತ್ ಮಜಾ ಮಾಡ್ತಾ ಇರಿ. ಎಸ್, ಇವತ್ತು ಸೆಮಿಫೈನಲ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ಸಿ ಯಶೋಧ್ ಅವರಿಗೆ ನಮ್ಮ ಈ ಕಾರ್ಯಕ್ರಮ ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಯಾವ ಗೀತೆಯನ್ನ ಈ ಒಂದು ವೇದಿಕೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ವಿಷ್ಣುವರ್ಧನ್ ಅವರು ಸರ್, ಸಹೋದರರ ಸವಾಲು ನಿನಗಾಗಿ ನನ್ನದು. ಓಹೋ ಹೋ, ಅವ್ರಿಗಾಗಿ ನಿಮ್ಮಂದನಾ? ವಾ ಸೂಪರ್, ಹಾಡಿ ಜಮಾಯಿಸಿ ಪ್ಲೀಸ್.
ಎಲ್ಲೇ ನೀನು. ಥ್ಯಾಂಕ್ ಯು. ಪ್ರಶಾಂತ್ ಸಿಕ್ಕಾಪಟ್ಟೆ ಸೂಪರ್ ಆಗಿ ಹೇಳಿದ್ರಿ. ಆದರೆ ಹಾಡಿನ ಮಧ್ಯದಲ್ಲಿ ಸ್ವಲ್ಪ ಏನೋ ನನಗೆ ಕಣ್ಣಲ್ಲಿ ನನಗನ್ನಿಸ್ತಾ ಇತ್ತು. ಹಾಗಾದ್ರೆ ನಿಮ್ಮ ಹಾಡಿನ ಬಗ್ಗೆ ಏನು ಕಮೆಂಟ್ ಕೇಳೋಣ? ಸರಿ. ಯಾರನ್ನ ಕೇಳೋಣ? ನೀವೇ ಕೇಳಿ. ಎಸ್, ಸಿದ್ದು ಗೌಡ್ ಸರ್, ಇವ್ರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಪ್ರಶಾಂತ್ ಅಂತ ನನ್ನ ಬಗ್ಗೆ ಗ್ಯಾರಂಟಿ ಐತೆ ಸರ್. ಅವ್ರು ಯಾರನ್ನಾರ ಕೇಳ್ರವ್ರು ಏನಾದರೂ ಹೇಳಿ ನಡೀತೈತೇನೋ ಅಂತ. ಇಲ್ಲ ಸರ್, ಹಾಗೇನಿಲ್ಲ. ಹಾಡಿಗೆ ಇನ್ನೊಂದು ಸ್ವಲ್ಪ ಜೋಶ್ ಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಪಿ. ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒರಿಜಿನಲ್ ಹೇಗಿದೆ, ನಾವಂತೂ ಒರಿಜಿನಲ್ ಹೂ ಅಲ್ಲ, ನೀವು ಅಲ್ಲ, ನಾವು ಸುಮ್ಮನೆ ಪ್ಲಾಸ್ಟಿಕ್ ಹೂ ನಾವೆಲ್ಲ. ಒರಿಜಿನಲ್ ಹೂ ಬೇರೆನೇ ಇದೆ. ಅದು ನೋಡಿ ಅಟ್ಲೀಸ್ಟ್ ಒಂದು 80% ಆದರೂ ನಾವು ಜಗ್ಬೇಕಲ್ಲ. ಉಳಿದ ಆ ರೀತಿಯಿಂದ ನೀವು ಹಾಡೋದು ಪಿಚ್ಚಿ ಅದಕ್ಕಿದೆ ಎಲ್ಲ ಏನು ಅನ್ನಿಸ್ತಿಲ್ಲ, ಏನು ಡೌಟ್ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ಜೋಶ್ ಬೇಕಾಯ್ತು. ಇಂಥ ಹಾಡುಗಳನ್ನು ಹಾಡಬೇಕಾದ್ರೆ ಜೋಶ್ ಇರಬೇಕು. ಓಕೆ, ಹಾಂ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಗೌಡ್ರೆ. ರಘು ಸರ್, ಇವರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಗೌಡ್ರು ಸರ್ ಹೇಳ್ದಂಗೆ ಒಂದು ಪಂಚ್ ಇರ್ಬೇಕು. ನಿನ್ ಸೋತ್ ಬರ್ತಾ ಇದೆ ವಯಸ್ಸು. ಸರ್, ಇದಕ್ಕೆ ಒಂದ್ಸರಿ ಅವ್ರು ಇಮಿಟೇಟ್ ಮಾಡಿ ಹೇಳಿ, ಇನ್ನೊಂದ್ಸರಿ ಅದನ್ನ. ನಿನಗಾಗಿಯೇ ನಿನ್ನಂದವು ಇದು ಹೋಗ್ಬೇಕು ಅಂದಾಗ ಅದು ಇಲ್ಲ. ಸರ್, ಪ್ರಶಾಂತ್ ಒಂದ್ಸರಿ ಟ್ರೈ ಮಾಡ್ಲಿ ಅದನ್ನ ಮಾಡಿ. ಈ ಬೆಳಿಗ್ಗೆ ಮಾಡ್ತಿರ್ತಾರಲ್ಲ. ಎಸ್, ನಿನಗಾಗಿಯೇ ಮೊದಲ ಅಂತ ಬರೋದು. ಬಂತಲ್ಲ, ಸೂಪರ್ ಸೂಪರ್. ಅದಕ್ಕೆ ನೀವು ಒಳ್ಳೆ ಗಾಯಕರಾಗಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸು ಬೆಳಗಿನ ಜಾವನೇ ಪ್ರಾಕ್ಟೀಸ್ ಮಾಡಿ. ಎಸ್, ಅರ್ಥ ಆಯ್ತಾ? ಆಮೇಲೆ ಅಲ್ಲೆಲ್ಲೆಲ್ಲೆಲ್ಲಿ ಆ ಸ್ವರಗಳು ಸರ್ ಹೇಳ್ದಂಗೆ ಸಾಹಿತ್ಯ ಹೋಗ್ತಾ ಇತ್ತು. ಸಾಹಿತ್ಯ ಹೋಗ್ಬಾರ್ದು. ಹಾಂ ಸರ್. ಯಾಕಂದ್ರೆ ಸಾಹಿತ್ಯ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಎರಡರಲ್ಲಿ ಒಂದು ಏನಾದರೂ ಆಯ್ತು ಅಂತಂದ್ರೆ ಕೇಳೋರಿಗೆ ಅಪಶ್ರುತಿ ಅನ್ನಿಸ್ತೈತಿ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಹಾಡಬೇಕಾಯ್ತು ಅಂದರೆ ಅದ್ರ ಬಗ್ಗೆ ಎಷ್ಟು ಭಕ್ತಿ ಇರುತ್ತೋ ಅಷ್ಟು ನಮ್ಮ ಹಾಡು ಚೆನ್ನಾಗಿ ಬರುತ್ತೆ. ಈಗ ನಿಮ್ಮ ವಯಸ್ಸು ಹೆಂಗಿತ್ತು ಅಂತಂದ್ರೆ ಮ್ಯೂಸಿಕ್ಕು ಜೋಶ್ ಇದೆ, ನಿಮ್ಮದು ಸೋತ್ ಬೀಳ್ತಾ ಇದೆ. ಆ ನೀರು ಸೋತ್ ಬೀಳುತ್ತಲ್ಲ ನಿಧಾನಾಗಿ, ಆ ಸಿಸ್ಟಮ್ ವಯಸ್ಸು. ಅದಕ್ಕೆ ನಾನು ಹೇಳ್ತಾ ಇರೋದು ಒಟ್ಟಾರೆ ಪ್ರಾಕ್ಟೀಸ್ ಮೆನ್ಸ್ ಪರ್ಫೆಕ್ಟ್ ಅಂತ. ಪ್ರಾಕ್ಟೀಸ್ ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಈಗೇನು ಹೇಳಿದ್ವಲ್ಲ, ಅವರು ಏನು ಜೀವ ತುಂಬಿದ್ದಾರೆ ಅದನ್ನು ನಾವು ಜೀವ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರಷ್ಟು ನಾವು ಆಗೋದಿಲ್ಲ, ಬಟ್ ಟ್ರೈ ಮಾಡಿದರೆ ಸಾಧ್ಯ ಆಗ್ಬೋದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಜಡ್ಜಸ್ ಇರತಕ್ಕಂಥ ಎಲ್ಲ ಅಂಶಗಳನ್ನು ನಿಮ್ಮ ಒಂದು ಪ್ರಾಕ್ಟೀಸಲ್ಲಿ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಈ ಹಾಡಿನೊಂದಿಗೆ ಸೆಮಿಫೈನಲ್ ಸುತ್ತು ಮುಕ್ತಾಯ ಆಗ್ತಾ ಇದೆ.